According to World Health Organization data, ಇಡೀ ವರ್ಲ್ಡ್ ಅಲ್ಲಿ ಅರೌಂಡ್ 14.3% ಆಫ್ ಯೂತ್ಸ್ ಆರ್ ಸಫರಿಂಗ್ ಫ್ರಮ್ ಮೆಂಟಲ್ ಹೆಲ್ತ್ ಕಂಡೀಷನ್. ಅಂದ್ರೆ ಪ್ರತಿ 7 ಜನಗಳಲ್ಲಿ ಒಬ್ರು. ಇದಕ್ಕೆಲ್ಲ ಮೇನ್ ಕಾಸಸ್ ಏನ್ ಗೊತ್ತಾ? ಫ್ಯಾಮಿಲಿ ಪ್ರಾಬ್ಲಮ್ಸ್, ಕರಿಯರ್ ಟೆನ್ಷನ್ಸ್, ಪಾವರ್ಟಿ, ಲವ್ ಫೇಲ್ಯೂರ್ ಮತ್ತೆ ಸೋಷಿಯಲ್ ಮೀಡಿಯಾ. ಇವೆಲ್ಲ ಟೆನ್ಷನ್ಸ್ ಗಳ ನಡುವೆ ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ಅವ್ರ ಬಗ್ಗೆ ಅವ್ರಿಗೆ ಸೆಲ್ಫ್ ಕಾನ್ಫಿಡೆಂಟ್ ಇಲ್ಲ. ಅಂದ್ರೆ ಏನಾದ್ರು ಒಂದ್ ಕೆಲಸ ಮಾಡ್ಬೇಕಂದ್ರೆ ಇದು ನನ್ನೇನ್ ಸಾಧ್ಯನಾ, ಈ ಜೀವನದಲ್ಲಿ ನಾನು ಗೆಲ್ತೀನಿ ಅನ್ನೋ ಡೌಟ್ ತುಂಬಾ ಕಾಡ್ತಿದೆ. ರಾಮಾಯಣದ ಈ ಚಿಕ್ಕ ಕಥೆ ಹೇಳ್ತೀನಿ ಕೇಳಿ, ನಿಮ್ ಯೋಚನೆನೇ ಬದಲಾಗಬಹುದು. ಸೀತಾಮಾತೆಯನ್ನು ರಾವಣನು ಅಪಹರಿಸಿಕೊಂಡು ಲಂಕೆಗೆ ಹೋದಾಗ ಅವರನ್ನು ಹುಡುಕುತ್ತಾ ವಾನರ ಸೇನೆ ಸಮುದ್ರದ ತೀರಕ್ಕೆ ಬಂದು ನಿಲ್ಲುತ್ತೆ. ಅಷ್ಟೊಂದು ದೊಡ್ಡ ಸಮುದ್ರವನ್ನು ದಾಟ್ಕೊಂಡು ಲಂಕೆಗೆ ಹೆಂಗ್ ರೀಚ್ ಆಗ್ಬೇಕಂತ ಎಲ್ಲರೂ ಟೆನ್ಷನ್ ಅಲ್ಲಿ ಇರ್ತಾರೆ. ಮತ್ತೆ ಹನುಮಂತನಿಗೆ ಅವನಲ್ಲಿದ್ದ ಶಕ್ತಿಯ ಬಗ್ಗೆ ಅವನಿಗೆ ನಂಬಿಕೆ ಇರಲ್ಲ, ಅವನು ಕೂಡ ಸುಮ್ಮನೆ ಕೂತಿರ್ತಾನೆ. ನಂತರ ಜಾಂಬವನು ಹನುಮಂತನ ಹತ್ತಿರ ಬಂದು ಅವನಲ್ಲಿದ್ದ ಅಪ್ರತಿಮ ಶಕ್ತಿ, ಸಾಮರ್ಥ್ಯ ಮತ್ತು ಬುದ್ಧಿಯ ಬಗ್ಗೆ ನೆನಪು ಮಾಡಿಕೊಡ್ತಾನೆ. ಜಾಂಬವನ ಮಾತು ಕೇಳಿದ ತಕ್ಷಣ ಹನುಮಂತನಿಗೆ ತನ್ನಲ್ಲಿದ್ದ ನಿಜವಾದ ಶಕ್ತಿ ಅರಿವಾಗುತ್ತೆ. ಅವನು ಬೃಹತ್ ರೂಪ ತಾಳಿ ಒಂದೇ ಜಿಗತದಲ್ಲಿ ಸಮುದ್ರವನ್ನು ದಾಟ್ಕೊಂಡು ಹೋಗ್ತಾನೆ. ಇವತ್ತು ನಮ್ ಲೈಫ್ ಅಲ್ಲೂ ಅಷ್ಟೇ, ನಮ್ ಪ್ರಯತ್ನ 97-98% ಇದ್ರೆ 1% ನಮ್ ಫ್ರೆಂಡ್ ಸರ್ಕಲ್, ನಮ್ ಫ್ರೆಂಡ್ ಗ್ರೂಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೆ 1% ಲಕ್. ನಮ್ಮಲ್ಲಿ ಆ ಸಾಮರ್ಥ್ಯ ಇರುತ್ತೆ. ನಮ್ಮೊಳಗಿನ ನೆಗೆಟಿವಿಟಿ ಮತ್ತೆ ನಮ್ಮ ಸುತ್ತ ಇರುವ ನೆಗೆಟಿವ್ ಫ್ರೆಂಡ್ ಸರ್ಕಲ್ ಇಂದ ಸಾಮರ್ಥ್ಯಕ್ಕೆ ನಾವು ಬೆಲೆನೇ ಕೊಡಲ್ಲ. ಜೀವನದಲ್ಲಿ ನಾವು ಮಾಡಿರೋದು ವರ್ಕೇ ಆಗ್ತಿಲ್ಲ ಅಂತ ಡಿಪ್ರೆಷನ್ ಹೋಗೋದು, ಅದೆಲ್ಲ ರಾಂಗ್. ಅನಲೈಸ್, ಪ್ಲಾನ್, ಎಕ್ಸಿಕ್ಯೂಟ್. ಇಫ್ ಇಟ್ಸ್ ವರ್ಕ್, ಎಂಜಾಯ್. ಆಗಿಲ್ಲ ಅನ್ಕೊಳ್ಳಿ, ರಿಪೀಟ್ ದಿ ವರ್ಕ್ ಅಂಡ್ ರೀಸ್ಟಾರ್ಟ್ ದಿ ಪ್ರೊಸೆಸ್. ಅಷ್ಟೇ, ಸಿಂಪಲ್. ಐ ಥಿಂಕ್ ಈ ಮೆಸೇಜ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ತಪ್ಪದೆ ನಮ್ಮ ಪೇಜ್ ನ ಫಾಲೋ ಮಾಡಿ. ಬಿಲೀವ್ ಇನ್ ಯುವರ್ ಸೆಲ್ಫ್.